ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ಸ್ ಕನ್ನಡದಲ್ಲಿ ದಶಮಾಂಶ ಆಲ್ರೆಡಿ ಒಂದು 70 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 71 ಇಂದ 80 ಒಂದು 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 71 ನೋಡಿ. ಕ್ವಶನ್ ನಂಬರ್ 71ನಲ್ಲಿ ಈ ರೀತಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ರೆ ಮಿಶ್ರ ಭಿನ್ನರಾಶಿನ, ಆಯ್ತಾ, ಇದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕಂತ. ಯಾವ ರೀತಿ ಮಾಡ್ತೀರಾ? ನಾವು ಸಾಮಾನ್ಯವಾಗಿ ಈ ರೀತಿ ಬರ್ಕೋತೀವಿ. ಡಿನಾಮಿನೇಟರ್ ಏನಿದೆ ಅದನ್ನ ಬರ್ಕೋತೀವಿ, 100 ಬರ್ಕೋತೀವಿ. ಅದಾದ್ಮೇಲೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. 8 × 100 800 ಪ್ಲಸ್ 5 ಒಂದು ಸ್ಟೆಪ್. 8 × 100 800 ಪ್ಲಸ್ 5 ಇದೇನಾಗುತ್ತೆ? 805/100 ಅಂತ ಆಗುತ್ತೆ, ಆಯ್ತಾ. 8 × 100 800 ಆಯಿತು, ಪ್ಲಸ್ 5, ಆಯಿತಾ. ಆ್ಯಡ್ ಮಾಡಿ 805 ಆಗುತ್ತೆ, 100 ಆಗುತ್ತೆ. ಡೆಸಿಮಲ್ಗೆ ಯಾವ ರೀತಿ ಮಾಡ್ತೀರಾ? ಫಸ್ಟು ನ್ಯೂಮರೇಟರ್ಲಿ ಏನಿದೆ ಅದನ್ನು ಬರ್ಕೋತೀವಿ, 805 ಅಂತ ಬರ್ಕೋತೀವಿ, ಆಯಿತಾ. ಡಿನಾಮಿನೇಟ್ರಲ್ಲಿ 2 0 ಇದೆ, ಡಿನಾಮಿನೇಟ್ರಲ್ಲಿ 2 0 ಇದೆ, 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಇಡ್ತೀನಿ, ಅಷ್ಟೇ. 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಇಡ್ತೀನಿ. ಇದೇ ಫೈನಲ್ ಆನ್ಸರ್. ಏನಾಗುತ್ತೆ? ಇದು 8.05 ಆಪ್ಷನ್ ಸಿ ಆಗುತ್ತೆ, ಆಯಿತಾ. ಇದು ಒಂದು ಮೆಥಡು. ಇದನ್ನೇ ಇನ್ನೊಂದು ಮೆಥಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಥರ ಬಂದರೆ ಏನು ಮಾಡಿ ಗೊತ್ತಾ? ಇದು ಫಸ್ಟ್ ಮೆಥಡ್ ಆಗೋಗಿದೆ. ನೆಕ್ಸ್ಟು ಈ ಥರ ಇದ್ದರೆ 8 + 5/100 ಅಂತ ಬರ್ಕೋಬೋದು. ನೀವು ಈ ರೀತಿಯೂ ಸಾಲ್ವ್ ಮಾಡ್ಬೋದು. 8 + 5/100 ಅಂತ ಬರ್ಕೊಳ್ಳಿ, ಇದು 8 ಆಗುತ್ತೆ, ಆಯಿತಾ. ಇದನ್ನು ಡೆಸಿಮಲ್ ಕನ್ವರ್ಟ್ ಮಾಡಿ. ಯಾವ ರೀತಿ ಮಾಡ್ತೀರಾ? ಫಸ್ಟು 5 ಇದೆ, 5 ಬರ್ಕೋತೀರಾ, ಆಯಿತಾ. ನ್ಯೂಮರೇಟರ್ 5 ಇದೆ, 5 ಬರ್ಕೋತೀರಾ. ಡಿನಾಮಿನೇಟ್ರಲ್ಲಿ 2 0 ಇದೆ, 2 0 ಅಂದರೆ 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು, ಆಯಿತಾ. 2 0 ಇದೆ, 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡ್ತೀರ. ಎರಡನ್ನೂ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 8.05 ಅಂತ ಬರುತ್ತೆ, ಆಯಿತಾ. ಹೆಂಗೆ ಆ್ಯಡ್ ಮಾಡ್ತೀರಾ? 8.0.05 ಇದೇನಾಗುತ್ತೆ? 508 ಈ ರೀತಿ 8.05 ಅಂತ ಬರುತ್ತೆ, ಆಯಿತಾ. ಈ ರೀತಿನಾರ ಮಾಡಿ, ಈ ರೀತಿನಾರ ಮಾಡಿ, ಒಟ್ಟಲ್ಲಿ ಆಪ್ಷನ್ನು ಸೇಮ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಮೆಥಡ್ ಯೂಸ್ ಮಾಡಿ. ಕ್ವಶನ್ ನಂಬರ್ 72 ನೋಡಿ. ಕ್ವಶನ್ ನಂಬರ್ 72 ಅಲ್ಲಿ ಈ ರೀತಿ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ. ನಾವು ಯಾವ ರೀತಿ ಮಾಡ್ತೀವಿ? ಸಾಮಾನ್ಯವಾಗಿ ಬರ್ಕೋತೀವಿ. ಇದನ್ನು ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೋತೀವಿ. ಡಿನಾಮಿನೇಟರ್ಲಿ 1000 ಇದೆ, 1000 ಬರ್ಕೋತೀವಿ. ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ? 21,000 ಆಗುತ್ತೆ, ಆಯಿತಾ. ಅದಾದಮೇಲೆ ಇದನ್ನು ಆ್ಯಡ್ ಮಾಡ್ತೀವಿ, +3 ಇದೇನಾಗುತ್ತೆ? ನೀವು ಆ್ಯಡ್ ಮಾಡಿದ್ರೆ 21,003 / 1000 ಆಗುತ್ತೆ, ಆಯಿತಾ. ಇದನ್ನು ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಯಾವ ರೀತಿ ಮಾಡ್ತೀವ? ಡೆಸಿಮಲ್ ಕನ್ವರ್ಟ್ ಮಾಡೋದು ಬರ್ಕೊಳ್ಳಿ, 21,003, ಆಯಿತಾ. ಕೆಳಗಡೆ 3 0 ಇದೆ, 3 0 ಇದ್ದರೆ 3 zeros ಇದೆ, ಆಯಿತಾ. ನೋಡಿ, ಡಿನಾಮಿನೇಟರ್ 3 zeros ಇದೆ, 3 zeros ಇದೆ ಅಂದರೆ 3 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು, ಆಯಿತಾ. ಡಿನಾಮಿನೇಟರ್ 3 zeros ಇದೆ, ನ್ಯೂಮರೇಟರ್ಲಿ ಏನಿದೆ ಅದನ್ನು ಬರ್ಕೊಂಡು ಆದಮೇಲೆ 3 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಇದು ಆನ್ಸರ್ 21.003. 21.003 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ, ಆಯಿತಾ. ಇದು ಕಂಫರ್ಟಬಲ್ ಅನ್ಸಿದ್ರೆ ಈ ಮೆಥಡ್ ಫಾಲೋ ಮಾಡಿ, ಇಲ್ಲ ಅಂದರೆ ಈ ರೀತಿ ಫಾಲೋ ಮಾಡಿ. ಇದನ್ನ ಯಾವ ರೀತಿ ಬರ್ಕೋತೀರಾ? ಇದು ಸೆಕೆಂಡ್ ಮೆಥಡ್. 21 + 3/1000, ಆಯಿತಾ. 21 ಬರ್ಕೊಳ್ಳಿ, ಪ್ಲಸ್ 3 ಇದೆ, 3 ಬರ್ಕೊಳ್ಳಿ, ಆಯಿತಾ. ಇಲ್ಲಿ ನೋಡಿ, ಡಿನಾಮಿನೇಟರ್ಲಿ 3 0 ಇದೆ, ಡಿನಾಮಿನೇಟರ್ 3 0 ಇದ್ದರೆ 1 2 3 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ, ಆಯಿತಾ. ಡಿನಾಮಿನೇಟರ್ 3 zeros ಇದೆ, ಇದ್ರೆ 3 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಇದನ್ನು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ನೀವು ಡೈರೆಕ್ಟಾಗಿ 21.003 ಅಂತ ಬರ್ಕೋಬೋದು, ಆಯಿತಾ. ಸೇಮ್ ಬರ್ತದೆ 21.003. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಗೊತ್ತಲ್ಲ ಆ್ಯಡ್ ಮಾಡೋದು? 21.0 ಅಂತ ಬರ್ಕೋಬೇಕು, ಅದಾದಮೇಲೆ ಚುಕ್ಕಿ 003 ಆ್ಯಡ್ ಮಾಡಿದ್ರೆ ನಿಮಗೆ
ಸೇಮ್ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 72ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 73 ನೋಡಿ. ಕ್ವಶನ್ ನಂಬರ್ 73ಯಲ್ಲಿ ಈ ರೀತಿ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಭಿನ್ನರಾಶಿ ಕೊಟ್ಬಿಟ್ಟು ಇದನ್ನ ಡೆಸಿಮಲ್ಗೆ ಅಂದರೆ ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಬೇಕಂತ. ಯಾವ ರೀತಿ ಮಾಡ್ತೀರಾ ನೋಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ತಂದೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ದೀನ. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ, ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ, ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಇದನ್ನು ಮಾಡ್ಬೋದು. 4 1s 4 2s ಇದೇನಾಗುತ್ತೆ 3/5 ಆಗುತ್ತೆ, ಪ್ಲಸ್ 1/2 ಆಗುತ್ತೆ, ಪ್ಲಸ್ 12/25 ಆಗುತ್ತೆ ಆಯಿತಾ. ಇದನ್ನೆಲ್ಲ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ. ಫಸ್ಟೇ ಕನ್ವರ್ಟ್ ಮಾಡಿ. 3/5 ಅಂದರೆ ಎಷ್ಟಾಗುತ್ತೆ 0.6 ಆಗುತ್ತೆ. 3/5 ಅಂದರೆ 0.6 ಆಗುತ್ತೆ. 1/2 ಅಂದರೆ 0.5 ಆಗುತ್ತೆ ಆಯಿತಾ. ಕನ್ವರ್ಟ್ ಮಾಡಿ. 12/25 ಅಂದರೆ 0.48 ಆಗುತ್ತೆ. ಗೊತ್ತಲ್ಲ ಕನ್ವರ್ಟ್ ಮಾಡೋದು. 25ಇಂದ 12ನ ಡಿವೈಡ್ ಮಾಡಿ ಆಯಿತಾ. ಆಗಲ್ಲ, 0 ಪಾಯಿಂಟ್ ಆಗ್ಬಿಟ್ಟು 0 ಹಾಕೊಂಡು ಮಾಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಆಯಿತಾ. 25 4s ಎಷ್ಟಾಗುತ್ತೆ 100 ಆಗುತ್ತೆ. 20 ಉಳ್ಕೊಳ್ಳುತ್ತೆ ಆಯಿತಾ. ಪುನಃ 0 ಹಾಕೊಳ್ಳಿ. 25 8s 200. ಈ ರೀತಿ ನೀವು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೋಬೇಕು ಆಯಿತಾ. ಇದನ್ನೆಲ್ಲ ಆ್ಯಡ್ ಮಾಡಿ. ಯಾವ ರೀತಿ ಆ್ಯಡ್ ಮಾಡ್ತೀರಾ, ಇದನ್ನೆಲ್ಲ ಈ ರೀತಿ ಆ್ಯಡ್ ಮಾಡಿ. 0.48 0.5 0.6 ಆ್ಯಡ್ ಮಾಡೋದು ಏನು ಬರುತ್ತೆ 8 6 4 10 15ಕ್ಕೆ 5 1 ಕ್ಯಾರಿ ಬರುತ್ತೆ 10ಕ್ಕೆ 1.58 ಬರುತ್ತೆ. ಇದನ್ನೆಲ್ಲ ಮೂರನ್ನೂ ಆ್ಯಡ್ ಮಾಡಿದ್ರೆ 1.58 ಅಂತ ಬರುತ್ತೆ ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 74 ನೋಡಿ. ಕ್ವಶನ್ ನಂಬರ್ 74ಅಲ್ಲಿ ಈ ರೀತಿ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಭಿನ್ನರಾಶಿ. ಇಲ್ಲಿ ಅಡಿಷನ್ ಕೊಟ್ಟಿದ್ದಾನಂತೆ, ಇಲ್ಲಿ ಸಬ್ಟ್ರಾಕ್ಷನ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂದರೆ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಿ, ಫಸ್ಟೇ ಡೆಸಿಮಲ್ ಕನ್ವರ್ಟ್ ಮಾಡಿ. 1/2 ಅಂದರೆ ಗೊತ್ತಿದೆ 0.5, 1/4 ಅಂದರೆ ಗೊತ್ತಿದೆ 0.25 ಆಯಿತಾ. ನೆಕ್ಸ್ಟು ಇದನ್ನು ಕನ್ವರ್ಟ್ ಮಾಡಬೇಕು ನೀವು. 25ಇಂದ 1ನ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ 0.04 ಬರುತ್ತೆ ಆಯಿತಾ. ಈಗ ನೀವು ಇಷ್ಟ ಬಂದಂಗೆ ಮಾಡಿ. ಫಸ್ಟ್ ಇವೆರಡನ್ನ ಅಡಿಷನ್ ಮಾಡಿ, ಬಂದದ ಆನ್ಸರಿಂದ ಸಬ್ಟ್ರಾಕ್ಟ್ ಮಾಡಿ, ಅಥವಾ ಇವೆರಡನ್ನೂ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ, ಅದನ್ನು ಇದ್ರ ಜೊತೆ ಆ್ಯಡ್ ಮಾಡಿ. ಯಾವ ರೀತಿ ಮಾಡಿದರೂ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಇವೆರಡನ್ನ ಆ್ಯಡ್ ಮಾಡ್ತೀನಿ. ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇಲ್ಲೇ ಬರ್ತೀನಿ 0. ನೋಡಿ ಇಲ್ಲೇ ಬರೀತೀನಿ 0.5 ಪ್ಲಸ್ 0.25 ಇದು 0.75 ಅಂತ ಡೈರೆಕ್ಟಾಗಿ ಬರ್ಕೋಬೋದು. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 0.75 ಅಂತ ಡೈರೆಕ್ಟಾಗಿ ಬರ್ಕೋಬೋದು. ಅದರಿಂದ ಇದನ್ನು ಮೈನಸ್ ಮಾಡಿ 0.04 ಆಯಿತಾ. ಇದರಿಂದ ಇದನ್ನು ಮೈನಸ್ ಮಾಡಿ 0.71 ಅಂತ ಡೈರೆಕ್ಟಾಗಿ ಬರ್ಕೋಬೋದು. ನೀವು 0.71 ಅಂತ ಆನ್ಸರ್ ಬರ್ಕೋಬೋದು. ಹೆಂಗೆ ಬರುತ್ತೆ ಅಂದರೆ ಹಿಂಗೆ 0.75ಅಲ್ಲಿ 0.04, 5ಅಲ್ಲಿ 4 ಅಂದರೆ 1, ಇದು 7.0, 0.71 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 75 ನೋಡಿ. ಕ್ವಶನ್ ನಂಬರ್ 75ಅಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ. ಎಕ್ಸ್ಪ್ಯಾಂಡ್ ಅಂದರೆ ಅಲ್ಲೇ ಆಪ್ಷನ್ ಕೊಟ್ಟಿದ್ದಾನೆ, ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ 4 ಆಪ್ಷನ್ ಕೊಟ್ಟಿದ್ದಾನೆ, ಆ ರೀತಿ ಎಕ್ಸ್ಪ್ಯಾಂಡ್ ಮಾಡಿ. ನೋಡಿ 3.45ನ ಯಾವ ರೀತಿ ಬರ್ಕೋಬೋದು, 3 ಪ್ಲಸ್ 0.45 ಅಂತ ಬರ್ಕೋಬೋದು. ಜಸ್ಟ್ ಬಿಟ್ಸ್ ಬರ್ಕೋತಾ ಇದ್ದೀರಾ. 3.45ನ 3 ಪ್ಲಸ್ 45 ಅಂತ ಬರ್ಕೋಬೋದು. 3 ಪ್ಲಸ್ 0.45 ಅಂತ ಬರ್ಕೋಬೋದು. ಅದಾದಮೇಲೆ ಇದನ್ನು ಯಾವ ರೀತಿ ಬರ್ಕೋಬೋದು, 0.4 ಪ್ಲಸ್ 0.05 ಅಂತ ಬರ್ಕೋಬೋದು ಅಲ್ವಾ. 0.45ನ 0.4 ಪ್ಲಸ್ 0.05 ಅಂತ ಬರ್ಕೋಬೋದು ಆಯಿತಾ. ಇವೆರಡನ್ನು ಆ್ಯಡ್ ಮಾಡಿದ್ರೆ ವಾಪಸ್ ಇದೇ ಬರುತ್ತೆ. ಇವೆರಡನ್ನು ಆ್ಯಡ್ ಮಾಡಿ ವಾಪಸ್ ಇದೇ ಬರುತ್ತೆ. ನೆಕ್ಸ್ಟ್ ಇದನ್ನು ಯಾವ ರೀತಿ ಬರ್ಕೋತೀರಾ ಗೊತ್ತಲ್ಲ, ಡೆಸಿಮಲ್ ಪಾಯಿಂಟ್ನ ತೆಗೀರಿ. ಡೆಸಿಮಲ್ ಪಾಯಿಂಟ್ ಇದೆ, ಒಂದು ಡೆಸಿಮಲ್ ಪಾಯಿಂಟ್ ಇದೆ, ಅದನ್ನು ತೆಗೆದ್ರೆ ಕೆಳಗಡೆ 10 ಹಾಕೋತೀರಾ ಆಯಿತಾ. ಒಂದು ಡೆಸಿಮಲ್ ಪಾಯಿಂಟ್, ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಒಂದು ಡೆಸಿಮಲ್ ಪಾಯಿಂಟ್ನ ತೆಗೆದ್ರೆ ಕೆಳಗಡೆ 10 ಹಾಕೋತೀರಾ. ಇಲ್ಲಿ
2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 2 ಡೆಸಿಮಲ್ ಪಾಯಿಂಟ್ನ ತೆಗೆದ್ರೆ ಕೆಳಗಡೆ 2 0 ಹಾಕೋತೀರ, ಇಷ್ಟೇ ಆಯ್ತಾ. ಇದು ಆನ್ಸರು. ಈ ಫಾರ್ಮೆಟಲ್ಲಿ ಕೊಟ್ಟಿಲ್ಲ, ಅವ್ನು ಹೆಂಗೆ ಕೊಟ್ಟಿದ್ದಾನೆ ಅಂದರೆ 3 + 4 × 1/10 ಅಂತ ಕೊಟ್ಟಿದ್ದಾನೆ. 4 × 1/10 ಪ್ಲಸ್ 5 × 1/100 ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಕೊಟ್ಟಿದ್ದಾನೆ. ಇದು ಫೈನಲ್ ಆನ್ಸರ್ ನಿಮಗೆ. ಇದು ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ. ಜಸ್ಟ್ ವೆಯ್ಟ್ ಮಾಡಿ. ಇದನ್ನ 3ನ 3 × 1 ಅಂತ ಕೊಟ್ಟಿದ್ದೇನೆ ಅಷ್ಟೇ, ಆಯ್ತಾ. ಇಲ್ಲಿ ನೋಡಿ, ಈ 3 ಇದೆಯಲ್ಲ, ಇದನ್ನ 3 × 1 ಅಂತ ಕೊಟ್ಟಿದ್ದಾನೆ, 3 × 1 ಅಂತ ಕೊಟ್ಟಿದ್ದೆ. ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಆಯ್ತಾ. 3ನ 3 × 1 ಅಂತ ಕೊಟ್ಟಿದ್ದಾನೆ, 4/10ನ 4 × 1/10 ಅಂತ, ಪ್ಲಸ್ 5/100ನ 5 × 1/100 ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಏನಾಗುತ್ತೆ? ಆಪ್ಷನ್ನು ಬಿ. ಕ್ವಶನ್ ನಂಬರ್ 76 ನೋಡಿ. ಕ್ವಶನ್ ನಂಬರ್ 76 ಅಲ್ಲಿ 7.05ನ ಎಕ್ಸ್ಪ್ಯಾಂಡ್ ಮಾಡಿ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ, ಆಯ್ತಾ. ಇದನ್ನ ಹಂಗೆ ಮಾಡಿ. ಇದನ್ನ ಯಾವ ರೀತಿ ಬರ್ಕೋತೀರಾ? 7 + 0.05 ಅಂತ ಬರ್ಕೋತೀರಾ, ಆಯ್ತಾ. 7.05ನ 7 + 0.05 ಅಂತ ಬರ್ಕೋತೀರಾ, ಆಯ್ತಾ. ನೆಕ್ಸ್ಟ್ 7 + ಇಲ್ಲಿ ನೋಡಿ, ಇದನ್ನ ಯಾವ ರೀತಿ ಬರ್ಕೋತೀರಾ? 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, ಆಯ್ತಾ. ಚುಕ್ಕಿನ ತೆಗೀರಿ 5 ಆಗುತ್ತೆ. 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, ಸೊ ಇದನ್ನ 100 ಅಂತ ಬರ್ಕೋತೀರಾ. ಈ ತರ ಕೊಟ್ಟಿಲ್ಲ ಅವನು ಯಾವ ರೀತಿ ಕೊಟ್ಟಿದ್ದಾನೆ ಅಂದ್ರೆ, ಇದರಿಂದ 7ನ 7 × 1 ಅಂತ ಕೊಟ್ಟಿದ್ದಾನೆ, ಪ್ಲಸ್ ಇದನ್ನ 5 × 1/100 ಅಂತ ಕೊಟ್ಟಿದ್ದಾನೆ. ಸೊ ಈ ಫಾರ್ಮೆಟಲ್ಲಿ ಕೊಟ್ಟಿದ್ದಾನೆ, ಆಯ್ತಾ. 7 × 1 + 5 × 100. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 77 ನೋಡಿ. ಕ್ವಶನ್ ನಂಬರ್ 77 ಅಲ್ಲಿ ಈ ರೀತಿ ಕೊಟ್ಬಿಟ್ಟು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ದಾರೆ, ಆಯ್ತಾ. ಜಸ್ಟ್ ಬರ್ಕೊಳ್ಳಿ ಇದನ್ನು. 23 ಹೋಲ್ ನಂಬರ್, ಆಯ್ತಾ. ಚಿಕ್ಕಿರೋ ಜಾಗದಲ್ಲಿ ಪ್ಲಸ್ ಹಾಕಿ ಇದನ್ನ 0.09 ಅಂತ ಬರ್ಕೋಬಹುದು, ಆಯ್ತಾ. ನೆಕ್ಸ್ಟ್ 23 ಅಂತ ಬರ್ಕೊಳ್ಳಿ. ಇದನ್ನ ಯಾವ ರೀತಿ ಬರ್ಕೋತೀರಾ? 9 ಇದೆ 9 ಬರ್ಕೊಳ್ಳಿ, 9 ಇದೆ 9 ಬರ್ಕೊಳ್ಳಿ. ಚುಕ್ಕಿ ತೆಗಿಬೇಕಲ್ಲ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದ್ರೆ ಕೆಳಗಡೆ 100 ಅಂತ ಬರ್ಕೋಬಹುದು, ಆಯ್ತಾ. ಕೊಟ್ಟಿದ್ದಾನಾ? ಇಲ್ಲ, ಇದನ್ನು ಸ್ಪ್ಲಿಟ್ ಮಾಡಿದೆ ಅವನು. ಈ 23ನ ಯಾವ ರೀತಿ ಮಾಡಿದ್ದಾನೆ ಅಂದ್ರೆ, ಇದನ್ನ 20 + 3 ಅಂತ ಮಾಡಿದ್ದಾನೆ. 23ನ 20 + 3 ಅಂತ ಮಾಡ್ಬಿಟ್ಟು ಇದನ್ನ 9/100 ಅಂತ ಕೊಟ್ಟಿದ್ದಾನೆ, ಆಯ್ತಾ. ಆಲ್ಮೋಸ್ಟ್ ಇದೆ ನೋಡಿ, ಆಲ್ಮೋಸ್ಟ್ ಇದೆ. ಇದನ್ನ ಏನು ಮಾಡಿದ್ದಾನೆ? ಪುನಃ 20ನ ಏನಂತ ಮಾಡಿದ್ದಾನೆ? 2 × 10 ಅಂತ ಮಾಡಿದ್ದಾನೆ. ಈ 20ನ 2 × 10 ಅಂತ ಸ್ಪ್ಲಿಟ್ ಮಾಡಿದ್ದಾನೆ. ಅದಾದಮೇಲೆ ಇದನ್ನ 3 × 1 ಅಂತ ಬರ್ಕೊಂಡಿದ್ದಾನೆ. ಅದಾದಮೇಲೆ ಇದನ್ನ 9 × 1/100 ಅಂತ ಬರ್ಕೊಂಡಿದ್ದಾರೆ, ಅಷ್ಟೇ, ಆಯ್ತಾ. ಇದೇ ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 78 ನೋಡಿ. ಕ್ವಶನ್ ನಂಬರ್ 78 ಅಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೊಟ್ಟಿದ್ದಾನೆ, ಆಯ್ತಾ. ಯಾವ ರೀತಿ ಮಾಡ್ತೀರಾ? ಹೋಲ್ ನಂಬರ್, ಇದು ಪೂರ್ಣ ಸಂಖ್ಯೆ 32, ಪ್ಲಸ್ ಹಾಕೊಳ್ಳಿ, ಇದನ್ನ 0.406 ಅಂತ ಬರ್ಕೊಳ್ಳಿ, ಆಯ್ತಾ. ಪುನಃ ನೋಡಿ, ಇದು ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದೆ ಅಂತ, ಆಯ್ತಾ. 32ನ ಏನು ಮಾಡಿದೆ ಅಂದ್ರೆ 30 + 2 ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದಾನೆ. 32ನ 30 + 2 ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದಾನೆ. ಇದು ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ, ಆಯ್ತಾ. ಪುನಃ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾನೆ. ಇದನ್ನ 0.4 ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದಾನೆ. ಇದೆಯಲ್ಲ, ಇದನ್ನ 0.4, ಆಯ್ತಾ, ಪ್ಲಸ್ 0.006 ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಇದನ್ನ 0.4 + 0.006 ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ, ಆಯ್ತಾ. ಈಗ ನೋಡಿ, ಇದನ್ನ ಏನು ಮಾಡಿದ್ದಾನೆ? 30ನ 3 × 10 ಅಂತ ಕೊಟ್ಟಿದ್ದಾನೆ, 3 × 10 ಅಂತ ಬರ್ಕೊಂಡಿದ್ದಾನೆ, ಪ್ಲಸ್ ಇದನ್ನ 2 × 1 ಅಂತ ಬರ್ಕೊಂಡಿದ್ದಾನೆ, ಆಯ್ತಾ. ಇದು 0.4, ಫಸ್ಟ್ 4 ಬರ್ಕೊಳ್ಳಿ, ಆಯ್ತಾ. 1 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, ಕೆಳಗಡೆ 10 ಹಾಕೊಳ್ಳಿ. ನೆಕ್ಸ್ಟ್ ಇದು ಫಸ್ಟು 6 ಬರ್ಕೊಳ್ಳಿ,
1 2 3 1 2 3 ಡಿಜಿಟ್ ಅನ್ನೋ ಚಿಕ್ಕಿದೆ 3 0 ಅಂತ ಬರ್ಕೊಳ್ಳಿ. ಆಯಿತಾ? ಫರ್ದರ್ ಏನು ಮಾಡಿದ್ದೇನೆ, ಇನ್ನೊಂದು ಸ್ಟೆಪ್ ನೀವೆಲ್ಲ ಇಲ್ಲೇ ಫೈನಲ್ ಮಾಡ್ಬೋದು, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಇನ್ನೊಂದು ಸ್ಟೆಪ್ ಬರಿತಾ ಇದ್ದೀನಿ. ಇದನ್ನು 4 × 1/10 ಅಂತ ಬರ್ಕೊಂಡಿದ್ದೇನೆ ಅಲ್ವಾ. ಇದು 6 × 1/1000 ಅಂತ ಬರ್ಕೊಂಡಿದ್ದಾನೆ. ಇದು ನಮಗೆ ಫೈನಲ್ ಆನ್ಸರ್. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 79 ನೋಡಿ. ಕ್ವಶನ್ ನಂಬರ್ 79 ಅಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೊಟ್ಟಿದ್ದಾನೆ. ಯಾವ ರೀತಿ ಬರ್ಕೋತೀರಾ ಇದನ್ನ? 236.0.009 ಅಂತ ಬರ್ಕೋತೀರಾ. ಮತ್ತೆ ಆಪ್ಷನ್ ನೋಡಿ ಗೊತ್ತಾಗುತ್ತೆ. ಆಪ್ಷನ್ ನೋಡಿದ್ರೆ ಇದನ್ನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಿದ್ದೇನೆ ಅಂದ್ರೆ 236ನ ಇದನ್ನ 200 + 30 + 6 ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದೇನೆ. ಇದನ್ನ 200 + 30 + 6 ಆಯ್ತಾ. ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿದ್ದೇನೆ. 200 + 30 + 6 ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದೇನೆ. ಪ್ಲಸ್ ಇದನ್ನ ಗೊತ್ತಲ್ಲ 1 2 ಫಸ್ಟ್ 9 ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ 1 2 3 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ ಕೆಳಗಡೆ 3 0 ಅಂತ ಬರ್ಕೊಳ್ಳಿ. ಆಯ್ತಾ? ಅಷ್ಟೇ. ಇದನ್ನ ನೋಡಿದ ತಕ್ಷಣ ಫೈನಲ್ ಆನ್ಸರ್ ಮಾಡ್ಕೋಬಹುದು. ಇದನ್ನ 200ನ 2 × 100 ಅಂತ ಮಾಡಿ. ಆಯ್ತಾ? ಜಸ್ಟ್ ಯೂನಿಟು, ಟೆನ್ಸು, 100, 1000 ಅಂತ ಸ್ಪ್ಲಿಟ್ ಮಾಡಿದ್ರೆ ಇದನ್ನ 3 × 10 ಅಂತ ಮಾಡಿ. ಆಯ್ತಾ? ಇದನ್ನ 6 × 1 ಅಂತ ಮಾಡಿ. ಇದನ್ನ 9 × 1/1000 ಅಂತ ಮಾಡಿ. 200ನ 2 × 100, 30ನ 3 × 10, ಆಯ್ತಾ? 6ನ 6 × 1, 9 × 1/10,000. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 80 ನೋಡಿ. ಕ್ವಶನ್ ನಂಬರ್ 80 ಇಲ್ಲಿ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ 3 × 1/13 ಅಂತ. ಮಿಕ್ಸ್ಡ್ ಫ್ರಾಕ್ಷನ್ ಕನ್ನಡದಲ್ಲಿ ಮಿಶ್ರ ಭಿನ್ನರಾಶಿ ಕೊಟ್ಬಿಟ್ಟು ಇದ್ರ ರೆಸಿಪ್ರೋಕಲ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಫಸ್ಟ್ ಏನ್ ಮಾಡ್ಬೇಕು? ಇದ್ರ ರೆಸಿಪ್ರೋಕಲ್ನ ಫೈಂಡ್ ಔಟ್ ಮಾಡ್ಬೇಕು. ಕನ್ನಡದಲ್ಲಿ ಇದರ ವಿಲೋಮ ಭಿನ್ನರಾಶಿನ ಫೈಂಡ್ ಔಟ್ ಮಾಡ್ಬೇಕಂತೆ. ಮಾಡ್ಬಿಟ್ಟು ಅದ್ರ ಡೆಸಿಮಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಯಾವ ರೀತಿ ಮಾಡ್ತೀರಾ ಇದನ್ನ? ಗೊತ್ತಿದೆ ನಮಗೆಲ್ಲ. ಫಸ್ಟು ಡಿನಾಮಿನೇಟರ್ 13 ಇದೆ. ಡಿನಾಮಿನೇಟರ್ 13 ಬರ್ಕೊಳ್ಳಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ. 13 3s 39 ಆಯ್ತಾ? 39 + 1 ಇದೇನಾಗುತ್ತೆ? 40/13 ಆಗುತ್ತೆ. ಆಯ್ತಾ? ಬಂತ ಇದು? ಮಿಕ್ಸ್ಡ್ ಫ್ರಾಕ್ಷನ್ನ ಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡಬೇಕು? ಇದ್ರನ್ನ ಪಲ್ಟಿ ಮಾಡಬೇಕು. ಇದರ ರೆಸಿಪ್ರೋಕಲ್ ಅಂತ ಕೇಳಿದ್ದೇನೆ. ಇದರ ರೆಸಿಪ್ರೋಕಲ್ ಅಂದ್ರೆ ಇದನ್ನ ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ ಏನಾಗುತ್ತೆ? ಇದು 13/40 ಆಗುತ್ತೆ. ಆಯ್ತಾ? ಫಸ್ಟ್ ಏನ್ ಮಾಡಬೇಕು? ಮಿಕ್ಸ್ಡ್ ಫ್ರಾಕ್ಷನ್ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ಪಲ್ಟಿ ಮಾಡಿ. ಪಲ್ಟಿ ಏನಕ್ಕೆ ಮಾಡ್ತೀರಾ? ಅವನಲ್ಲಿ ಕೇಳಿದ್ದಾನೆ ರೆಸಿಪ್ರೋಕಲ್ ಅಂತ. ರೆಸಿಪ್ರೋಕಲ್ ಅಂದ್ರೆ ಇದನ್ನ ಪಲ್ಟಿ ಮಾಡಾಯ್ತು. ಆಯ್ತಾ? ಕನ್ನಡದಲ್ಲಿ ವಿಲೋಮ ಅಂತ ಕೇಳಿದಾನೆ. ವಿಲೋಮ ಅಂದ್ರೆ ಪಲ್ಟಿ ಮಾಡೋದು. ಪಲ್ಟಿ ಮಾಡಿದ್ರಿ ಪುನಃ ಇದ್ರ ಡೆಸಿಮಲ್ ಏನದು? ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕಂತ. ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ 0.325 ಬರುತ್ತೆ. ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 0.325 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಬೇಕು ಅಂದ್ರೆ ಗೊತ್ತಲ್ಲ ಕನ್ವರ್ಟ್ ಮಾಡೋದು. ಯಾವ ರೀತಿ ಮಾಡ್ತೀರಾ? 40ಯಿಂದ 13ನ ಡಿವೈಡ್ ಮಾಡಿ. ಆಗುತ್ತಾ? ಆಗಲ್ಲ. ಸೊ 0.0 ಅಂತ ಬರ್ಕೊಳ್ಳಿ. ಇದು 4, 4 4 4 8 4 3 12, 4 3s 12, ಪಕ್ಕ 0 ಇದೆ, 0 ಹಾಕೊಳ್ಳಿ. ಆಯ್ತಾ? 10 ಆಯಿತು, 1 0 ಹಾಕೊಳ್ಳಿ. ನೆಕ್ಸ್ಟ್ 4 2s 8, ಆಯ್ತಾ? 20 ಆಯಿತು, ಪಕ್ಕ 1 0 ಹಾಕೊಳ್ಳಿ. 4 5s 20 ಅಷ್ಟೇ. 0.325 ಬರುತ್ತೆ. 0.325 40ಯಿಂದ 13ನ ಡಿವೈಡ್ ಮಾಡೋದು 0.325 ಬರುತ್ತೆ. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಇನ್ನೊಂದ್ಸಲ ಕನ್ಕ್ಲೂಡ್ ಮಾಡ್ತೀನಿ ನೋಡಿ. ಅವನೇನಂತ ಕೊಟ್ಟಿದ್ದಾನೆ? 3 × 1/13 ಅಂತ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನಂತ ಕೇಳಿದ್ದಾನೆ? ಇದ್ರ ರೆಸಿಪ್ರೋಕಲ್ ಕನ್ನಡದಲ್ಲಿ ಇದರ ವಿಲೋಮ ಭಿನ್ನರಾಶಿಯ ದಶಮಾಂಶ ರೂಪನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಇದ್ರ ರೆಸಿಪ್ರೋಕಲ್ದು ಡೆಸಿಮಲ್ ಫಾರ್ಮ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ.
ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ ಯಾವಾಗಲೇ ಕೊಟ್ಲಿ, ಮಿಕ್ಸ್ಡ್ ಫ್ರಾಕ್ಷನ್ ಅಥವಾ ಮಿಶ್ರ ಭಿನ್ನರಾಶಿ ಯಾವಾಗಲೇ ಕೊಟ್ರಿ ಅದನ್ನ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ? ಇಂಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದೀನಿ. ಕನ್ವರ್ಟ್ ಮಾಡಾದ್ಮೇಲೆ ಏನ್ ಮಾಡಿ? ಪಲ್ಟಿ ಮಾಡಿ. ಪಲ್ಟಿ ಏನಕ್ಕೆ ಮಾಡ್ತೀರಾ? ಅಲ್ಲಿ ಕೇಳಿದ್ದೇನೆ ರೆಸಿಪ್ರೋಕಲ್ ಅಂತ. ರೆಸಿಪ್ರೋಕಲ್ ಅಂದ್ರೆ ಪಲ್ಟಿ ಮಾಡಿ ಅಂತ. ಕನ್ನಡದಲ್ಲಿ ವಿಲೋಮ ಅಂತ ಕೇಳಿದ್ದೇನೆ. ವಿಲೋಮ ಅಂದ್ರೆ ಪಲ್ಟಿ ಮಾಡಿ ಅಂತ. ಪಲ್ಟಿ ಮಾಡಿದೀನಿ. ಪಲ್ಟಿ ಮಾಡಾದ್ಮೇಲೆ ಅದರ ಡೆಸಿಮಲ್ ಫಾರ್ಮ್ ನ ಫೈಂಡ್ ಔಟ್ ಮಾಡಿ. ಕ್ವಶನ್ ನಂಬರ್ 8 ಗೆ ಆಪ್ಷನ್ ಬರುತ್ತೆ. ಆಪ್ಷನ್ ಬಿ.